ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರಾ? ಡಿಸೆಂಬರ್ 9ನೇ ತಾರೀಕೊಳಗೆ ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಲೇಬೇಕು. ಇದು ವೈದ್ಯರು ಒಂದಿಷ್ಟು ಅವರಿಗೆ ಟಿಪ್ಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 9ನೇ ತಾರೀಕೊಳಗೆ ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಲೇಬೇಕು. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ಆಲ್ರೆಡಿ ಈಗ ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೀಗ ಬೆನ್ನು ಜಾಸ್ತಿ ಇದೆ. ಡಿಸೆಂಬರ್ 11ನೇ ತಾರೀಕು ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. 6 ವಾರಗಳ ಕಾಲ ಜಾಮೀನನ್ನು ಕೊಟ್ಟಿತ್ತು ಹೈಕೋರ್ಟ್. ಸೋಮವಾರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಯೂ ಇದೆ. ನಾಡಿದ್ದು ಸೋಮವಾರ ಅರ್ಜಿ ವಿಚಾರಣೆ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಒಂಥರ ಅಗ್ನಿ ಪರೀಕ್ಷೆ. ಶಸ್ತ್ರಚಿಕಿತ್ಸೆ ಮಾಡಲಿಲ್ಲ ಅಂದರೆ ಲಕ್ಕುವ ಹೊಡಿತದೆ, ಮಾಡಿದರೆ ಮುಂದೆ ನಟನಾಗಿ ಅವ್ರು ಮುಂದುವರಿಲಿಕ್ಕೆ ಆಗ್ತದೋ, ಒಳ್ಳೊಳ್ಳೆ ಸಾಹಸದ ಸನ್ನಿವೇಶಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತದೋ ಇಲ್ಲೋ, ಅದು ಬೇರೆ ಟೆನ್ಷನ್. ಹಾಗಾಗಿ ಎರಡೆರಡು ಟೆನ್ಷನಲ್ಲಿ ಈಗ ದರ್ಶನ್ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆ ಇದುವರೆಗೂ ಅವ್ರಿಗೂ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ, ಯಾಕೆ ಇದುವರೆಗೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಅಂದರೆ ಸಿ ವಿ ನಾಗೇಶ್ ಹೇಳ್ತಾರೆ, ಅವರಿಗೆ ಬಿ ಪಿ ಏರಿಳಿತಾ ಇದೆ. ಬಿ ಪಿ ಏರಿಳಿತಾ ಇದ್ದಾಗ ಅವರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಪಡ್ಕೊಳ್ಬೋದೇ ಹೊರತು ಶಸ್ತ್ರಚಿಕಿತ್ಸೆಗೆ ಒಳಗಾಗಕ್ಕಾಗಲ್ಲ ಅಂತ. SPP ಪ್ರಸನ್ನ ಕುಮಾರ್ ಏನು ಹೇಳ್ತಾರೆ, ಬರೀ 2,000 ರೂಪಾಯಿ ಟ್ಯಾಬ್ಲೆಟ್ ತಗೊಂಡ್ರೆ ಬಿ ಪಿ ನಾರ್ಮಲಿಗೆ ಬರ್ತದೆ, ಇವೆಲ್ಲ ಸುಮ್ಮನೆ ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಆ ಥರ ಅವ್ರನ್ನ ರೆಡಿ ಮಾಡ್ತಾ ಇದ್ದಾರೆ ದರ್ಶನ್ ಅಂತ SPP ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ, ಸರ್ಕಾರದ ಪರವಾಗಿರುವಂಥ ವಕೀಲರು. Ashwavega English News. Coming soon. Your channel, your voice, your trust.